ಸರ್ಕಾರದಿಂದ ಅನುಮೋದನೆ ಪಡೆದ ಜಿಎಸ್ಟಿ ಸುವಿಧಾ ಕೇಂದ್ರ ಮಂಗಳೂರಿನಲ್ಲಿ ಉದ್ಘಾಟನೆಗೊಂಡಿತು. ನಗರದ ಎಬಿ ಶೆಟ್ಟಿ ಸರ್ಕಲ್ ಬಳಿಯ ಕಟ್ಟಡದಲ್ಲಿ ನೂತನ ಕಚೇರಿ ಲೋಕಾರ್ಪಣೆಗೊಂಡಿತು. ರಾಜ್ಯದಲ್ಲಿ ಮೊದಲ ಬಾರಿಗೆ ಕರಾವಳಿ ಭಾಗದಲ್ಲಿ ಜಿಎಸ್ಟಿ ಸುವಿಧಾ ಕೇಂದ್ರ ಆರಂಭಗೊಂಡಿದೆ. ಮಂಗಳೂರಿನ ಎಬಿ ಶೆಟ್ಟಿ ಸರ್ಕಲ್ ಬಳಿಯ ಕಟ್ಟಡದಲ್ಲಿ ಆರಂಭಗೊಂಡಿರುವ ಕಚೇರಿಯನ್ನ ಸಂಸದ ನಳಿನ್ ಕುಮಾರ್ ಕಟೀಲ್ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಜನರಿಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಈ ಕಚೇರಿಯನ್ನ ತೆರೆಯಲಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಸುವಿಧಾ ಕೇಂದ್ರದ ಮೂಲಕ ಜನರಿಗೆ ಮಾಹಿತಿ ನೀಡುವ ಕಾರ್ಯ ಶ್ಲಾಘನೀಯ ಅಂತ ಹೇಳಿದ್ರು. ಚಿರಾಗ್ ಭಟ್ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಸುವಿಧಾ ಕೇಂದ್ರದ ಮುಖಾಂತರ ಜಿಎಸ್ಟಿಯನ್ನು ಜನಸಾಮಾನ್ಯರ ಬಳಿಗೆ ತಗೊಂಡು ಹೋಗತಕ್ಕಂಥ ಕೆಲಸ ಕಾರ್ಯ ನಡೆಯುವ ಈ ಕಾಲಘಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮಿತ್ರ ಹೊಸಮ್ಮ ನೇತೃತ್ವದಲ್ಲಿ ಇಡೀ ರಾಜ್ಯದ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಕೇಂದ್ರದ ಉದ್ಘಾಟನೆ ಆಗಿದೆ. ಇದಕ್ಕೆ ಶುಭವನ್ನು ಹಾರೈಸ್ತೇನೆ. ಇದೇ ವೇಳೆ ಶಾಸಕರಾದ ವೇದವ್ಯಾಸ್ ಕಾಮತ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಕೋಡು, ಜಿಎಸ್ಟಿ ಸುವಿಧಾ ಕೇಂದ್ರದ ಫೌಂಡರ್ ಸಿಇಒ ಚಿರಾಗ್ ಭಟ್, ಮೊಹಮ್ಮದ್ ಅಸ್ಗರ್, ನಜೀಬ್, ಸಂಜೋಷ್ ಬಾಲಕೃಷ್ಣನ್, ಅಶ್ರಫ್, ಫೈಸಲ್ ಅಸೇಗೋಳಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಜಿಎಸ್ಟಿ ಸುವಿಧಾ ಕೇಂದ್ರದ ಕರ್ನಾಟಕ ರಾಜ್ಯದ ಫ್ರಾಂಚೈಸಿಯನ್ನ ಫಜಲ್ ಎಆರ್ ಅಸೇಗೋಳಿ ಅವರಿಗೆ ನೀಡಲಾಗಿದೆ. ಶೀಘ್ರವೇ ರಾಜ್ಯಾದ್ಯಂತ ಸಬ್ ಫ್ರಾಂಚೈಸಿಗಳನ್ನು ತೆರೆಯಲಾಗುವುದು ಎಂದು ಕಾರ್ಯಕ್ರಮದಲ್ಲಿ ಘೋಷಿಸಲಾಯಿತು. Friends, the biggest revolution this country has seen since independence is the decision not to take GST in, but to take it digital. Because for human beings, the biggest revolution that has happened since the advent of speaking or writing, that is language, is the digital revolution. ಪ್ರತಿಯೊಂದು ಸೇವೆಗಳಿಗೂ ದರವನ್ನ ನಿಗದಿಪಡಿಸಲಾಗಿದ್ದು, ಪಾರದರ್ಶಕ ಸೇವೆಯನ್ನ ಈ ಸಂಸ್ಥೆಯು ಒದಗಿಸುತ್ತದೆ. ನಾಗೇಶ್ ಕಾಪೂರು, ವಿ4 ನ್ಯೂಸ್ 24/7 ಮಂಗಳೂರು.